ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂತಿದ್ರಲ್ಲ, ಆ ಒಳ್ಳೆ ಸಿನಿಮಾ ಬಂದಿದೆ. ಬಾಯಿ ಸೆಂಟಿಮೆಂಟ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೂವಿ ಮಾಡಿದ್ದಾರೆ. ಎಂಡಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಟ್ವಿಸ್ಟ್ ಕೊಟ್ರು. ಫಸ್ಟ್ ಇಂದ ಬಿಲ್ಟ್ ಅಪ್ ಮಾಡ್ಕೊಂಡ್ ಬಂದಿದ್ದಾರೆ, ಎಂಡ್ ವರೆಗೂ ಚೆನ್ನಾಗಿ ಬಂದಿದೆ. ಬವಣೆಗೆ ಬರೆ ಇಟ್ಟು The movie was too good. I like the Boma character so much. ಯಾರು ಈ ಫಿಲ್ಮ್ ಮಿಸ್ ಮಾಡಲೇಬಾರ್ದು. ವಿಕಲ್ಪ ಅಂದ್ರೆ ಬ್ರೈನ್ ಅಲ್ಲಿ ಸೆರಿಬ್ರಮ್ ಅಂತ ಎರಡು ಪಾರ್ಟ್ ಇರುತ್ತೆ. ನಾವಿನ್ನು ಅಪರಿಚಿತರ ಸಿನಿಮಾಕ್ಕೆ ಇದು ಒಂದು ಹೆವಿ ಮೆಡಿಕಲ್ ಸಬ್ಜೆಕ್ಟ್. ಬಟ್ ಈ ಹೆವಿ ಮೆಡಿಕಲ್ ಸಬ್ಜೆಕ್ಟ್ ಅನ್ನ ತುಂಬಾ ತಿಳಿಯಾಗಿ ಹಾಸ್ಯದ ಜೊತೆಗೆ ಒಂದು ಹೋಲ್ಡ್ ಅಂಡ್ ರಿಲೀಸ್ ಅನ್ನೋ ಹೊಸ ತರದ ಸ್ಕ್ರೀನ್ ಪ್ಲೇ ಅನ್ನ ಪ್ರಯೋಗ ಮಾಡಿದೀವಿ ಇಲ್ಲಿ. ಅಂದ್ರೆ ಪ್ರತಿ 12 ನಿಮಿಷಕ್ಕೆ ಕಥೆಯ ದೇರ್ ವಾಸ್ ಸಮಥಿಂಗ್ ಮೆಡಿಕಲಿ ಡ್ರಾಸ್ಟಿಕಲ್ ದಟ್ ಹ್ಯಾಪನ್ಡ್ ವಿತ್ ಮೀ. ನನಗೆ ಆಲ್ಮೋಸ್ಟ್ ಡೆತ್. Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವಿಕಲ್ಪ ಎಂಬ ಚಿತ್ರದ ತಂಡದ ಜೊತೆ ಮಾತಾಡ್ತೀವಿ. ಈ ಚಿತ್ರ ಇದೇ ತಿಂಗಳು 30ನೇ ತಾರೀಕು ತೆರೆ ಕಾಣ್ತಾ ಇದೆ. ಎಲ್ಲರೂ ಈ ಚಿತ್ರವನ್ನು ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತಾ ಈ ಕಾರ್ಯಕ್ರಮನ ಶುರು ಮಾಡೋಣ ಬನ್ನಿ. ಪೃಥ್ವಿರಾಜ್ ಪಾಟೀಲ್ ಅವರೇ ಹಾಗೂ ಮಿಥುನ್ ತೀರ್ಥಹಳ್ಳಿ ಅವರೇ, ನಿಮಗೆ ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಧನ್ಯವಾದ. ಥ್ಯಾಂಕ್ ಯು. ಪೃಥ್ವಿರಾಜ್ ಪಾಟೀಲ್ ಅವರು ಮತ್ತು ಮಿಥುನ್ ತೀರ್ಥಹಳ್ಳಿ ಅವರು ಇವತ್ತು ಇಲ್ಲಿ ಬಂದಿರೋ ಕಾರಣ, ನಿಮ್ಮದೊಂದು ಸಿನಿಮಾ ರೆಡಿಯಾಗಿದೆ. ಆ ಸಿನಿಮಾದ ಹೆಸರು ವಿಕಲ್ಪ ಅಂತ. ಹೌದು. ನಿಮ್ಮ ಬಗ್ಗೆ ಹಾಗೂ ಚಿತ್ರದ ಬಗ್ಗೆ ಒಂದು ಕಿರು ಪರಿಚಯ ಕೊಡ್ಬೋದಾ? ಶೋರ್ ಸರ್, ಸಿನಿಮಾಯಿಂದನೇ ಶುರು ಮಾಡ್ತೀನಿ. ಯಾಕಂದರೆ ನಾವಿನ್ನೂ ಅಪರಿಚಿತರ ಸಿನಿಮಾಕ್ಕೆ. ಸೊ ವಿಕಲ್ಪ ಅಂದರೆ ಸತ್ಯ ಮತ್ತು ಕಲ್ಪನೆಗಳ ಮಧ್ಯದ ಸ್ಥಿತಿ ಅಂತ. ಅಂದರೆ ಈಗ ನಾನು ಏನೇನಾದ್ರು ನನಗೆ ಕಣ್ಣಿಗೆ ಕಾಣಿಸುತ್ತೆ ಅನ್ನೋದಿದ್ರೆ ಅದ್ರ ಮೇಲೆ ಬಿದ್ದ ಬೆಳಕು ರಿಫ್ಲೆಕ್ಟ್ ಆಗಿ ರೆಟಿನಾದಲ್ಲಿ ಇನ್ವರ್ಟೆಡ್ ಇಮೇಜ್ ಕ್ರಿಯೇಟ್ ಆಗಿ ಬ್ರೈನಲ್ಲಿ ಸೆರಿಬ್ರಮ್ ಅಂತ ಎರಡು ಪಾರ್ಟ್ ಇರುತ್ತೆ. ಸೆರಿಬ್ರಮ್ ಅಂದರೆ ನಮಗೆ ಅರ್ಥ ಮಾಡಿಸುವ ಪಾರ್ಟು, ಸೆರಿಬ್ರಮ್ ಅಂದರೆ ನಮ್ಮ ಮೆಮೊರಿ, ಇದು ಇಂಥದ್ದೇ ಅಂತ ಗುರುತಿಸುವಂಥ ಶಕ್ತಿ ಇರೋ ಪಾರ್ಟು. ಇವೆರಡರ ಮಧ್ಯೆ ಕನೆಕ್ಷನ್ ತಪ್ಪು ಹೋಗ್ಬಿಟ್ರೆ ವ್ಯಕ್ತಿ ಒಂದು ಕಲ್ಪನಾ ಲೋಕದಲ್ಲಿ ಬದುಕ್ತಾನೆ, ಇಲ್ಲ ಮೆಮೊರಿಲಿ ಬದುಕಕ್ಕೆ ಟ್ರೈ ಮಾಡ್ತಾನೆ. ಸೊ ಅದು ಎರಡರ ಮಧ್ಯದ ಸ್ಥಿತಿಯಲ್ಲಿ ಸಿಗಾಕೋಬಿಡೋದೇ ವಿಕಲ್ಪ ಸ್ಥಿತಿ ಅಂತ. ಇದು ತುಂಬ ಕಾರಣಗಳಿರುತ್ತೆ ಇದಕ್ಕೆ. ಕುಡ್ ಬಿ ಇಂಜುರೀಸ್, ಕುಡ್ ಬಿ PTSD ಅಂತ ಹೇಳ್ತೀವಿ, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ. ಇದು ಒಂದು ಹೆವಿ ಮೆಡಿಕಲ್ ಸಬ್ಜೆಕ್ಟ್. ಬಟ್ ಈ ಹೆವಿ ಮೆಡಿಕಲ್ ಸಬ್ಜೆಕ್ಟನ್ನು ತುಂಬ ತಿಳಿಯಾಗಿ ಹಾಸ್ಯದ ಜೊತೆಗೆ ಮತ್ತು ಒಂದು ಇಂಟ್ರಿಗಿಂಗ್, ಒಂದು ಕುತೂಹಲಕಾರಿ ಸ್ಕ್ರೀನ್ ಪ್ಲೇ ಜೊತೆಗೆ ಒಂದು ಹೋಲ್ಡ್ ಅಂಡ್ ರಿಲೀಸ್ ಅನ್ನೋ ಹೊಸ ಥರದ ಸ್ಕ್ರೀನ್ ಪ್ಲೇಯನ್ನು ಪ್ರಯೋಗ ಮಾಡಿದ್ದೀವಿ ಇಲ್ಲಿ. ಅಂದರೆ ಪ್ರತಿ 12 ನಿಮಿಷಕ್ಕೆ ಕಥೆಯ ದಿಕ್ಕು ಬದಲಾಗುತ್ತೆ. ಸ್ವಲ್ಪ ಸೀಟ್ ಎಡ್ಜಿಗೆ ಕರ್ಕೊಂಬರುತ್ತೆ, ಮತ್ತೆ ರಿಲ್ಯಾಕ್ಸ್ ಮಾಡುತ್ತೆ, ಮತ್ತೆ ಎಡ್ಜಿಗೆ ಕರ್ಕೊಂಬರುತ್ತೆ, ರಿಲ್ಯಾಕ್ಸ್ ಮಾಡುತ್ತೆ. ಈ ಥರದ ಒಂದು ಪ್ರಯತ್ನದಲ್ಲಿ ವಿಕಲ್ಪ ಚಿತ್ರದ ಕಥೆಯನ್ನು ಹೆಣೆದಿದ್ದೀವಿ. ಇನ್ನು ನನ್ನ ಬಗ್ಗೆ ಹೇಳಬೇಕು ಅಂದರೆ, ನಮ್ಮದು ಮಲೆನಾಡಿನ ಕಾಡಿನಲ್ಲಿರೋ ಒಂದು ದೊಡ್ಡ ಊರು, ಒಂದು 22 ಮನೆ ಇದ್ದಾವೆ. ಸೊ ಅಲ್ಲಿ ಹೆಂಗೆ ಅಂದರೆ ಒಂದು 2 ಬಸ್ ಬರ್ತವೆ, 9 ಗಂಟೆಗೆ 6 ಗಂಟೆಗೆ ಅಂತ. ಅದು 9 ಗಂಟೆಗೆ 6 ಗಂಟೆಗೆ ಬಂದಿದ್ದು ದಾಖಲೆನೇ ಇಲ್ಲ. ಸೊ ಆ ಥರದ ಒಂದು ಹಳ್ಳಿ. ಜೊತೆಗೆ ಅಲ್ಲಿಂದ ಒಂದು ದೊಡ್ಡ ಪ್ರಯಾಣ ಶುರುವಾಯಿತು. ರಂಗಭೂಮಿ, ಒಂದು 13 ವರ್ಷ ರಂಗಭೂಮಿಯ ಉಸಿರಾಟ, ಹಾರಾಟ, ಕುಣಿದಾಟ. ಅದ್ರ ಮಧ್ಯೆ ಆದರೆ ಇಂಜಿನಿಯರಿಂಗ್ ಮುಗಿಯೋ ತನಕ ಹವ್ಯಾಸಿ ರಂಗಭೂಮಿಲಿದ್ದೆ. ಅದಾದಮೇಲೆ ಹೊಟ್ಟೆ ಮತ್ತು ಹವ್ಯಾಸದ ಮಧ್ಯೆ ಒಂದು ಗದಾಯುದ್ಧ ಶುರುವಾಗುತ್ತೆ 22ನೇ ವಯಸ್ಸಿಗೆ. ಆ ಗದಾಯುದ್ಧದಲ್ಲಿ ಹವ್ಯಾಸ ಸೋತ್ಬಿಡ್ತು, ಹೊಟ್ಟೆ ಗೆದ್ಬಿಡ್ತು. ನಮ್ಮ ಕೃಷ್ಣೇಗೌಡರು ಹೇಳಂಗೆ ಇಷ್ಟು ಅನ್ನ ತಿನ್ನಕ್ಕೆ ದೇಶಾಂತರ ಹೋಗ್ಬಿಟ್ಟಲ್ಲಪ್ಪ ಅಂತ 2009ರಿಂದ 2020ರವರೆಗೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಬದುಕಿ IT ಅನ್ನ ಕೊಡ್ತು. ಸೊ 2021ಕ್ಕೆ ದೇರ್ ವಾಸ್ ಸಮಥಿಂಗ್ ಮೆಡಿಕಲಿ ಡ್ರಾಸ್ಟಿಕಲ್ ದಟ್ ಹ್ಯಾಪನ್ಡ್ ವಿತ್ ಮೀ. ನನಗೆ ಆಲ್ಮೋಸ್ಟ್ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್. ಅಷ್ಟಾದ್ಮೇಲೂ ಜೀವನ ಇಷ್ಟೇ ಅಂತ ಅರ್ಥ ಮಾಡ್ಕೊಳ್ಳದೆ ಹೋದರೆ ಏನೋ ದೊಡ್ಡ ಅಪರಾಧ ಅಂತ ಹೇಳಿ. ವಿಕಲ್ಪ ಚಿತ್ರದ ಕತೆ ಹುಟ್ಟಿದ್ದು ಹೇಗೆ? ಒಂದು ಲೇಖಕ್ ಅಂತ ಒಂದು ಪುಸ್ತಕ ಇತ್ತು ಸರ್. ಅದನ್ನು ಫಸ್ಟ್ ಪೇಜ್ ತೆಗೆದ್ರೆ, ನನ್ನದು ಕತೆಗಳೇ ಹುಟ್ಟದ ಪುಟ್ಟ ಪ್ರಪಂಚ, ಕತೆ ಹುಟ್ಟುವ ಮೊದಲೇ ವ್ಯಥೆಯ ನಾಗರಗಳು ಬುಸುಗುಟ್ಟಿ ಮಲಗುತ್ತಿವೆ ಅಂತ ಬರೆದಿತ್ತೆ. ಏನಪ್ಪ ಇಷ್ಟೊಂದು ಡಿಪ್ರೆಸಿಂಗ್ ಆಗಿದೆ ಅಂತ ನೆಕ್ಸ್ಟ್ ಪೇಜ್ ತೆಗೆದ್ರೆ ಅಲ್ಲಿ ವಿಕಲ್ಪ ಅಂತ ಕತೆ ಇತ್ತು. ಸೊ ಅದನ್ನೇನಾದರೂ ಒಂದು ಮಂಗಳ ಹಾಡಬೇಕು, ಅದಕ್ಕೊಂದು ಪ್ರೋಕ್ಷಣೆ ಮಾಡಬೇಕು ಅಂತ ಹೇಳಿ ಶುರುವಾಗಿದ್ದು ಒಂದು ಥಾಟು, ಯಾಕೆ ಮಾಡಬಾರ್ದು ಅಂತ ಹೇಳಿ. ಆದರೆ ಯಾಕೆ ಮಾಡಬಾರ್ದು ಅಂದ್ಕೊಳ್ಳೋದು ಬೇರೆ, ಅದಕ್ಕೆ ತಯಾರಿ ಬೇರೆ. ಹಾಗಾಗಿ 1 ವರ್ಷ ನನ್ನನ್ನು ನಾನು ಕರಗತ ಮಾಡಿಕೊಂಡೆ. ಮರ ಕಡಿಯೋಕ್ಕಿಂತ ಮುಂಚೆ ಕೊಡ್ಲಿ ಚೂಪ್ ಮಾಡ್ಕೋಬೇಕು ಅನ್ನೋದು ಸೆನ್ಸಿಬಲ್. ಸೊ ಹಾಗಾಗಿ ಅದ್ರ ಮೇಲೆ ವರ್ಕ್ ಆಯಿತು 1 ವರ್ಷ. ಇನ್ನು 1 ವರ್ಷ ರೈಟಿಂಗ್ ಆಯಿತು. ಅದ್ರ ಜೊತೆಗೆ ಅದ್ಭುತವಾದ ಟೀಮ್ ಸಿಕ್ತು. ನಮ್ಮ DOP ಅಭಿರಾಮ್ ಗೌಡ ಅವರು, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಮಿಥುನ್ ತೀರ್ಥಹಳ್ಳಿ ಅವರು, ಅದ್ಭುತವಾದ ಟೀಮ್ ಒಂದು ಸಿಕ್ಬಿಟ್ರೆ
ಕುದುರೆ ಸಿಕ್ಬಿಟ್ರೆ ಓಡೋಕ್ಕೆ ಏನು ಕಷ್ಟ ಇಲ್ಲ, ಒಂಚೂರು ಡೈರೆಕ್ಷನ್ ಬೇಕಾಗುತ್ತೆ ಅಷ್ಟೇ. ಸೊ ಅಲ್ಲಿಂದ ರೆಸ್ಟ್ ಆಫ್ ದ ಥಿಂಗ್ಸ್ ಹ್ಯಾಪನ್ ಆಟೋಮ್ಯಾಟಿಕ್ಲಿ. ಇವತ್ತು ವಿಕಲ್ಪ ಸಿನಿಮಾ ರೆಡಿಯಾಗಿದೆ ಸರ್. ಮಿಥುನ್ ತೀರ್ಥಹಳ್ಳಿ ಅವರೇ, ವಿಕಲ್ಪ ಚಿತ್ರದಲ್ಲಿ ನಿಮ್ಮ ಪಾತ್ರ ಏನು? ಸರ್ ಮೈನ್ಲಿ ಡೈರೆಕ್ಟ್ರಿಗೆ ಒಂದು ಬ್ಯಾಕ್ ಸಪೋರ್ಟ್ ಆಗಿ, ಅಂದರೆ ಈಗ ಅವ್ರದ್ದು ವಿಷನ್ ಒಂದು ಕ್ಲಾರಿಟಿ ಇರುತ್ತೆ. ಈಗ ಸರ್ಗೆ ಅವ್ರದ್ದೊಂದು ವಿಷನ್ನಲ್ಲಿ ಒಂದು ಕ್ಲಾರಿಟಿ ಇದೆ, ಅದನ್ನ ಒಂದು ಸ್ಕ್ರೀನ್ ಮೇಲೆ ತರಬೇಕಂದ್ರೆ ಅವ್ರಿಗೆ ಸಪೋರ್ಟಿವ್ ಆಗಿ ನಾವು ಏನೇನು ಮಾಡ್ಬೋದು. ಈಗ ಬ್ರೇಕ್ ಡೌನ್ ಚಾರ್ಟ್ಗಳು, ಶೆಡ್ಯೂಲಿಂಗ್ ಆಗಿರ್ಬೋದು, ಹಾಗೆ ಒಂದಷ್ಟು ಆರ್ಟಿಸ್ಟ್ ಕೋಆರ್ಡಿನೇಷನ್ಗಳು, ಹಾಗೆ ಶೂಟಿಂಗ್ ಪ್ಲ್ಯಾನ್ಗಳು, ಇವನ್ನೆಲ್ಲ ಮಾಡಿ ಇನ್ನು ಇವ್ರಿಗೆ ಏನಂದರೆ ಸ್ಪಾಟಲ್ಲಿ ಇಂಪ್ರೂವೈಸೇಷನ್ ಮಾಡೋಕ್ಕೆ ಇವ್ರಿಗೆ ಮೈಂಡ್ ಫ್ರೀ ಬೇಕಾಗುತ್ತೆ. ಅಂದರೆ ಡೈರೆಕ್ಟರಿಗೆ ನಮ್ಮ ಕೆಲಸ ಏನಂದರೆ ಡೈರೆಕ್ಟ್ರಿಗೆ ಟೆನ್ಷನ್ ಕೊಡಬಾರ್ದು. ಎಲ್ಲ ಟೆನ್ಷನ್ಗಳನ್ನ ನಾವು ಎದೆ ಮೇಲೆ ಹೇಳ್ಕೊಂಡು ಡೈರೆಕ್ಟ್ರಿಗೆ ಮೈಂಡ್ ಫ್ರೀ ಬಿಟ್ಬಿಟ್ರೆ ಇನ್ನು ಅವರು ಕ್ರಿಯೇಟಿವ್ ಆಗಿ ಇನ್ನು ಸ್ಪಾಟ್ ಇಂಪ್ರೂವೈಸೇಷನ್ಗಳಲ್ಲಾಗಿರ್ಬೋದು ಇನ್ನೂ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸರ್ ಆ್ಯಕ್ಚುಲಿ ತುಂಬ ಒಳ್ಳೆ ರೈಟರು. ಅವರಿಂದ ನನಗೂ ರೈಟಿಂಗ್ ಎಲ್ಲ ತುಂಬ ಕಲಿಯಕ್ಕೆ ಸಿಕ್ತು. ಪ್ರತಿಯೊಬ್ಬ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದಾಗಲೂ ಒಬ್ಬರು ಡೈರೆಕ್ಟ್ರು ಟೆಕ್ನಿಕಲಿ ಕಲಿಯಕ್ಕೆ ತುಂಬ ಸಿಗುತ್ತೆ. ಸರ್ ಹತ್ರ ನನಗೆ ರೈಟಿಂಗಲ್ಲಿ ತುಂಬ ಕಲಿಯಕ್ಕೆ ಸಿಕ್ತು. ಆಮೇಲೆ ಇನ್ನೊಂದಷ್ಟು ಸರ್ರು ಲೈಫ್ ಕೋಚು, ಮತ್ತು ಇವರು IT ತುಂಬ ದೊಡ್ಡ ಪೊಸಿಷನಲ್ಲಿರೋರು. ಅವರು ಒಂದಷ್ಟು ಜೀವನ ಅನುಭವಗಳು ಇವೆಲ್ಲ ನಮಗೆ ಸಿಕ್ಕಿ ನಮ್ಮಿಂದನೂ ಸರ್ಗೆ ಏನೋ ಒಂದು ಡೆಫಿನೆಟ್ಲಿ ಅವರಿಂದನೂ ನಮ್ಗೆ ಮ್ಯೂಚುವಲ್ ಒಂದು. ಅವ್ರು ತುಂಬಾ ಹಂಬಲ್ ಆಗಿ ಮಾತಾಡ್ತಾರೆ, ಅದೇ ತುಂಬಾ ಅಕಂಪ್ಲಿಷ್ಡ್ ರೈಟರ್ ಅವರು. ಸೊ ಮತ್ತೆ ಸ್ಕ್ರೀನ್ ಪ್ಲೇ ಅನ್ನು ಕೂಡ ಅವರು ನನ್ನ ಜೊತೆಗೆ ಬರೆದಿದ್ದಾರೆ. ಮತ್ತೆ ಅದು ಹೇಳೋದಲ್ಲ, ಟೆನ್ಷನ್ ಅದ್ರ ಬಗ್ಗೆನೇ ಬರ್ತಿದ್ದೆ, ತುಂಬಾ ಸಮರ್ಥರು ಅದರಲ್ಲಿ. ಪ್ಲೀಸ್ ಅದ್ರ ಬಗ್ಗೆನೇ ಕೇಳ್ತಿದ್ದೆ. ಅವರು ಒಳ್ಳೆ ಗುಣಗಳನ್ನೆಲ್ಲ ಹೇಳ್ಕೊಂಡು ಹೋದ್ರಿ, ಎಲ್ಲ ಆಯ್ತು. ಅದಾದ್ಮೇಲೆ ಏನ್ ಹೇಳಿದ್ರಿ ನೀವು, ಟೆನ್ಷನ್ ನಮ್ ಕಡೆಗೆ ಅಂತ. ಮಿಥುನ್ ಅವರೇ, ನೀವು ಹೇಳಿದ್ರಿ ಡೈರೆಕ್ಟರ್ ತನಕ ಆ ಟೆನ್ಷನ್ಗಳನ್ನ ಹೋಗಕ್ ಬಿಡಲ್ಲ, ಅದನ್ನ ನಾವೇ ತಡೆದು ಆ ಒಂದು ಎಕ್ಸ್ಪೀರಿಯನ್ಸ್, ಅಂದ್ರೆ ಯಾವ ರೀತಿ ಟೆನ್ಷನ್ಗಳನ್ನ ತಗೊಂಡ್ರಿ ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಯಾಕಂದ್ರೆ ಈ ಕಾರ್ಯಕ್ರಮ ಹೊಸಬ್ರು ಯಾರು ಸಿನಿಮಾ ಕಡೆ ಬರ್ತಿದ್ದಾರೆ ಅವ್ರಿಗೋಸ್ಕರನೇ ಮಾಡೋದ್ರಿಂದ ಟೆನ್ಷನ್ಗಳಂತ ಸ್ಟಾರ್ಟ್ ಆಗೋದು ಮೇಯ್ನ್ಲಿ ಶೂಟಿಂಗ್ ಸ್ಟಾರ್ಟ್ ಆದಾಗಲೇ. ಈಗ ಒಂದು ಟೈಮ್ ಏನೋ ಹೇಳಿರ್ತೀವಿ, ಯಾರೋ ಒಬ್ರು ಆರ್ಟಿಸ್ಟ್ ಕೈ ಕೊಟ್ಬಿಡ್ತಾರೆ, ಇದು ಇವ್ರ ತನಕ ಹೋಗಂಗಿಲ್ಲ, ಲಾಸ್ಟ್ ಮೂಮೆಂಟ್ ತನಕ ನಾವೇನೋ ಹ್ಯಾಂಡ್ಲ್ ಮಾಡ್ಬೋದಾ ನೋಡ್ಕೊಂಡು ಇನ್ನೂ ಏನೋ ಆಗ್ತಾ ಇಲ್ಲ ಅಂದಾಗ ಇವ್ರ ಗಮನಕ್ಕೆ ಅಲ್ಲಿ ತನಕ ತಗೊಂಡು ಹೋಗ್ಬಾರ್ದು. ಇವರು ಈಗ ಒಬ್ಬ ಡೈರೆಕ್ಟ್ರು ಕ್ಯಾಪ್ಟನ್ ಆಫ್ ದಿ ಶಿಪ್, ಅವರು ಟೆನ್ಷನ್ ಆಗ್ಬಿಟ್ರೆ ಉಳಿದವರೆಲ್ಲರೂ ಟೆನ್ಷನ್ನೇ ಆಗ್ಬಿಡ್ತಾರೆ. ಅವ್ರ ತನಕ ಅಂದರೆ ಅಲ್ಲಿ ತನಕ ಹೋಗೋ ತನಕ ನಾವು ಹೋಲ್ಡ್ ಮಾಡಿಕೊಂಡು ಏನಾದ್ರು ಮಾಡ್ಬೋದಾ ನೋಡಿಕೊಂಡು ಪ್ರತಿ ಸಿಚುವೇಶನ್ಗಳಲ್ಲಿ ಏನೋ. ಈಗ ಒಬ್ರು ಆರ್ಟಿಸ್ಟ್ ಅಂತಲ್ಲ, ಈಗ ಶೂಟಿಂಗಲ್ಲೇ ಏನಂದರೆ ಒಂದು ಸಣ್ಣ ಪ್ರಾಪರ್ಟಿ, ಅದಕ್ಕೆ ಎಲ್ಲೆಲ್ಲೋ ಲಿಂಕ್ ಇರುತ್ತೆ ಸಿನಿಮಾದಲ್ಲಿ. ಆ ಸಣ್ಣ ಪ್ರಾಪರ್ಟಿ ಅರೇಂಜ್ ಆಗಿಲ್ಲ ಅಂದರೆ ಅದು ತುಂಬ ದೊಡ್ಡ ಟೆನ್ಷನ್ ಸೆಟ್ಟಲ್ಲಿ. ಅದು ಹೊರಗಡೆ ನಾವು ಒಂದೇನೋ ಒಂದೇನೋ ಮೂರ್ತಿ ವಿಗ್ರಹ ಥರ ಹುಡುಕ್ತಾ ಇರ್ತೀವಿ ಅಂದ್ಕೊಳ್ಳಿ. ನಾವು ಹುಡ್ಕೊಂಡು ಹೋಗಿ ಯಾರೋ ಒಬ್ನಿಗೆ ಸಿನಿಮಾದ ಬಗ್ಗೆ ಗೊತ್ತಿಲ್ದಿರೋರಿಗೆ ಹೇಳಿದಾಗ ಅದಕ್ಕೆ ಇಷ್ಟೊಂದು ಹುಡುಕ್ತಿದ್ದೀರಲ್ಲ ಅಂತಾರೆ. ನಮ್ಗೆ ಅದಿಲ್ಲ ಅಂದ್ರೆ ಶೂಟಿಂಗೇ ನಡೆಯಲ್ಲ. ಆ ತರ ಸಿಚುವೇಶನ್ಗಳು ಸುಮಾರು ಎಲ್ಲದರಲ್ಲೂ. ಇವಾಗ ಯಾರೆಲ್ಲ ಆರ್ಟಿಸ್ಟ್ಗಳು ಕೈ ಕೊಟ್ಟಿದ್ರು ಅವ್ರನ್ನೆಲ್ಲ ನೋಟ್ ಮಾಡ್ಕೊಂಡಿದ್ವಿ. ಬರೋ ಪ್ರಾಜೆಕ್ಟ್ಗಳನ್ನ ಅವ್ರನ್ನ ಹಾಕೋಬೇಡಿ, ಮತ್ತು ಪ್ರಾಪರ್ಟೀಸ್ ನ ಮುಂಚಿತವಾಗಿ ಎಲ್ಲ ಮಾಡ್ಕೋಬೇಕು ಅನ್ನೋ ಪಾಠನೂ ಕಲ್ತಿರ್ತೀರಾ. ಸೊ ಅದನ್ನು ಚೆನ್ನಾಗಿ ಹೇಳಿದ್ರಿ, ಸೊ ದಟ್ ಹೊಸ ಬರೋ ಟೀಮ್ಗಳಿಗೆ ಇದೆಲ್ಲ ಪಾಠ ಆಗ್ಲಿ ಅಂತಾನೆ ಕೇಳಿ. ಒಂದು ಎಕ್ಸಾಂಪಲ್ ಸರ್, ಅವ್ರು ಮಿಸ್ ಮಾಡಿದ್ರು ಅದನ್ನ, ಅಂದ್ರೆ ಅವರು ಸ್ವಲ್ಪ ಮಾಡೆಸ್ಟಿಯಾಗಿ ಮಿಸ್ ಮಾಡಿದ್ರು ಅದನ್ನ. ನನಗೇನಂದ್ರೆ ಸ್ವಲ್ಪ ಟೆನ್ಷನ್ ಕೊಟ್ಟಿರ್ತೀನಿ ನನಗೆ, ವಿಜುವಲ್ ಇದನ್ನ ತೋರಿಸ್ಬಿಡೋಣ ಅಂದರೆ ನಮಗೆ ಲಾಸ್ಟ್ 10 ಗಂಟೆ ಶೂಟ್ ಇದ್ರೆ 9:50 ಟ್ರೈ ಮಾಡೋಣ ಅಚೀವ್ ಮಾಡೋಕೆ ಆಗಿಲ್ಲ ಅಂತ ಕಾಂಪ್ರಮೈಸ್ ಮುಂಚೆನೇ ಕಾಂಪ್ರಮೈಸ್ ಬೇಡ ಅಂತ. ಸೊ ನನಗೇನಂದರೆ ಒಂದು ಬೇಸಿಗೆಯ ಎನ್ವೈರನ್ಮೆಂಟು, ಮಕ್ಕಳೇ ಫೋರ್ ಫ್ರಂಟಲ್ಲಿದ್ದಾರೆ, ಬ್ಯಾಕ್ ಡ್ರಾಪಲ್ಲಿ ಮಾವಿನ ಹಣ್ಣುಗಳನ್ನು ಇಟ್ಟು ಆ ಒಂದು ಥಾಟ್ ಪ್ರಾಸೆಸನ್ನು ತೋರಿಸೋಣ ಅಂತ ನನಗೆ ಥಾಟ್ ಬಂತು. ಬಟ್ ಯಾವುದೋ ಅನ್ಸೀಸನಲ್ ಮಾವಿನ ಹಣ್ಣು ತೊಗೊಂಬಂದಿದೆ, ಅವಳೆಲ್ಲ ತೊಗೊಂಬರ್ತಾರೆ. ಸೊ ರಾತ್ರಿ ಕೊಟ್ಬಿಟ್ಟಿದ್ದೀರಿ, ಹೇಳ್ಬಿಟ್ಟಿದ್ರಿ ನಾಳೆ ಬೆಳಗ್ಗೆ ಮಾವಿನ ಹಣ್ಣು ಹೆಂಗಾರು ಮಾಡಿ ತೊಗೊಂಬಂದ್ಬಿಡೋಣ, ಟ್ರೈ ಮಾಡೋಣ. ಸೊ ಅವ್ರು ಫುಲ್ ಟೆನ್ಷನ್. ಬೆಳಗ್ಗೆ ಎದ್ದು ಒಂದು ಟೆನ್ನಿಸ್ ಬಾಲ್ಗೆ ಗ್ರೀನ್ ಬಟ್ಟೆ ಸುತ್ಕೊಂಡು ತೊಗೊಂಬಂದಿದ್ದಾರೆ. ಸರ್ ಇದು ಇಟ್ಬಿಡೋಣ, CG ಮಾಡ್ಬಿಡೋಣ ಅಂತ. ಲೈಕ್ ಓಕೆ, ದಟ್ ವಾಸ್ ವೆರಿ ಅಪ್ರೋಪ್ರಿಯೇಟ್ ಅಂತ. ಇಲ್ಲ, ಆ್ಯಕ್ಚುಲ್ ಆಗಿ ನೀವು ಫ್ರೇಮ್ ಬ್ಯೂಟಿಫಿಕೇಶನ್ ಸಮ್ಮರ್ ಅಂತ ಅದು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಮಾವಿನ ಹಣ್ಣು ಹೇಳ್ಬಿಟ್ಟಿರ್ತೀರಾ. ಅದು ಆಫ್ ಸೀಸನ್ ನಲ್ಲಿ ಮಾವಿನ ಹಣ್ಣು ಎಲ್ಲಿಂದ ಹುಡ್ಕೊಂಡ್ ಬರ್ಬೇಕು ಅನ್ನೋದು ಅದೇ ರೀತಿ ಟೆನ್ಷನ್ಸ್ ಹೇಳಿದ್ದವರು. ಪ್ರಾಕ್ಟಿಕಲ್ ಆಗಿ ಪಾಸಿಬಿಲಿಟಿ ಇಲ್ಲ, ಬಟ್ ತಲೆ ಉಪಯೋಗಿಸಿದಾರೆ, ಬಟ್ಟೆ ಅಲ್ಲಿ ಮಾಡಿ CG ಮಾಡ್ಬೋದು. ಹೌದು, ಕೆಲವೊಂದು ಅನುಭವಗಳು ಬಹಳ ಸುಂದರವಾಗಿತ್ತು. ಐ ಥಿಂಕ್ ಅವರು ಎಸ್ಪೆಷಲಿ ಕೆಲವೊಂದು ಲೈವ್ ಲೊಕೇಶನ್ಸ್ ಮರದ ಹತ್ರ ಅದೆಲ್ಲ. ಮೇನ್ಲಿ ಸರ್, ಒಂದು ಮರ ಇದೆ ನಮ್ಮ ಸಿನಿಮಾದಲ್ಲಿ, ಟ್ರೈಲರಲ್ಲಿ ನೀವು ನೋಡಿರ್ತೀರಾ. ಈ ಮರದಲ್ಲಿ ಏನಾದರೂ ಇದೆಯಾ ಅಂತ ಒಂದು ಕೇಳ್ತಾರೆ ಹೀರೋಯಿನ್ ಎಂಡಲ್ಲಿ.
ಆ ಮರದಲ್ಲಿ ಏನಾದ್ರೂ ಇದೆಯಾ ಅಂತ ನಿಜವಾಗ್ಲೂ ಸರ್. ಆ ಮರ ಶೂಟಿಂಗ್ ಹೋಗೋ ಟೈಮಲ್ಲಿ ಅದು ಒಂದು ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ತುಂಬಾ ಒಳಗಡೆ ಇರುವಂತ ಒಂದು ಮರ. ಅಲ್ಲಿ ಶೂಟಿಂಗಿಗೆ ಅಂತ ಹೋಗೋ ಟೈಮಲ್ಲೇ ಊರಲ್ಲಿ ಜನ ಎಲ್ಲ ಹೇಳ್ತಾ ಇದ್ರು, ಇಲ್ಲಿ ಆ ಮರದ ಹತ್ರ ಶೂಟಿಂಗ್ ಮಾಡ್ಬಿಡಿ, ಅದು ಪ್ಲೇಸ್ ಸರಿ ಇಲ್ಲ ಹಾಗೆ ಹೀಗೆ ಅಂತ. ನಾವು ಸಿನಿಮಾದವರು ಎಲ್ಲ ಕಡೆ ಭೂತ್ ಬಂಗ್ಲೆ ಎಲ್ಲ ಕಡೆ ಹೋಗಿ ನುಗ್ಗಿ ಅಭ್ಯಾಸ, ಎಲ್ಲೂ ನಾವು ಇದನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ. ನಾವು ಏನೋ ಸುಮ್ಮನೆ ಹೇಳ್ತಾರೆ ಅಂತ. ಬಟ್ ಸರ್ ನಿಜವಾಗ್ಲೂ ಅಲ್ಲಿ ಒಬ್ರೇ ಎಂಟ್ರ್ ಆಗಕ್ಕೆ ಏನೋ ಒಂಥರ ಪುಷ್ ತರ ಫೀಲ್. ನಾವು ಸ್ಟಾರ್ಟಿಂಗ್ ಒಂದಷ್ಟು ಡೇಸಲ್ಲಿ ಶೂಟ್ ಮಾಡ್ತಿದ್ವಿ, ಏನು ಫೀಲ್ ಆಗ್ತಿರ್ಲಿಲ್ಲ. ಒಳಗಡೆ ಗುಂಪಲ್ಲಿ ಹೋದ್ರೆ, ಜೊತೆಗೆ ಹೋದ್ರೆ ಏನೂ ಆಗ್ತಿರ್ಲಿಲ್ಲ. ಒಂದಿನ ನಾನೇನೋ ಒಂದು ಪ್ರಾಪರ್ಟಿ ಬಿಟ್ಟು ಬಂದಿದ್ದೆ ಸರ್ ಆ ಮರದ ಕೆಳಗಡೆ. ನೀವು ನೋಡಿರ್ತೀರಿ, ತುಂಬಾ ಆಗ್ಲ 1-2 ಎಕರೆ ಒಂದು ಮರ ಇದೆ ಅದು. ಏನೋ ಒಂಥರ ಒಳಗೆ ಹೋಗ್ತಿರುವಾಗ ನನಗೆ ನಿಜವಾಗ್ಲೂ ಎಂಟ್ರ್ ಆಗ್ತಿರುವಾಗ ಫುಲ್ ರೋಮ ಎಲ್ಲ ನಿಂತ್ಕೊಂಡ್ಬಿಡ್ತು, ಗೂಸ್ ಬಂಪ್ಸು ನಿಂತ್ಕೊಂಡ್ಬಿಡ್ತು. ನನಗೆ ಏನಂತ ಗೊತ್ತಾಗಿಲ್ಲ ಸರ್, ಅದೇನೋ ಒಂದು ಎನರ್ಜಿ ಅಂತ ಫೀಲ್ ಆಯ್ತು. ಅದಾದ್ರ ಮೇಲೆ ನಾನು ಪಕ್ಕದಲ್ಲೇ ಇನ್ನೊಬ್ರು ಇದ್ರು, ಲೋಹಿತಣ್ಣಯ್ಯ ಅಂತ, ಲೋಹಿತಣ್ಣನ ಕರೆದು ಅವರು ಯಾವಾಗ್ಲೂ ಹೇಳೋರು ಒಬ್ರೇ ಹೋಗ್ಬಿಡಿ ಅಂತ ಕರೆದು ಒಳಗೆ ಹೋಗಿ ಆ ಪ್ರಾಪರ್ಟಿ ತಗೊಂಬಂದೆ. ಅದಾದ್ರ ಮೇಲೆ ಇನ್ನೊಂದಿನ ಮಳೆ ಬರ್ತಾ ಇತ್ತು. ಮಳೆ ಬಂದು, ಈಗ ಮಳೆ ಸ್ಟಾರ್ಟ್ ಆದಾಗ ನಾವು ಒಳಗಡೆ ಶೂಟ್ ಮಾಡ್ಬೋದು. ಮಳೆ ನಿಂತ್ರ ಮೇಲೆ ಮರದೊಳಗಡೆ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ, ಎಲೆ ಮೇಲೆ ನಿಂತಿದ್ದೆಲ್ಲ. ಅದಕ್ಕೆ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಬ್ರೇಕ್ ತಗೊಂಡ್ವಿ. ಸರ್ ಒಬ್ರೆ ಮರದ ಕೆಳಗಡೆ ಹಿಂಗೆ ಮರದ ಕೈ ಇಟ್ಕೊಂಡು ಏನೋ ಮೊಬೈಲ್ ಯೂಸ್ ಮಾಡ್ತಾ ನಿಂತಿದ್ರು. ನಾವೆಲ್ಲ ಓಡೋಗಿ ಮಳೆ ಅಂತ ಕಾರಲ್ಲಿ ಒಳಗಡೆ ಕೂತಿದ್ವಿ. ಏನಾಗ್ಬಿಡ್ತು ಅಂದ್ರೆ, ಸರ್ ನಿಂತಿರುವಾಗ ಅವ್ರಿಗೇನೋ ಹೋಲ್ಡ್ ಮಾಡ್ದಂಗೆ ಆಯ್ತಂತೆ ಕೈ ಆ ಮರದ ಕೆಳಗಡೆ. ಓಕೆ, ಅವ್ರು ಅದಾದ್ರ ಮೇಲೆ ಶೂಟಿಂಗ್ ಎಲ್ಲ ಮುಗಿಸಿದ್ವಿ. ಆ ಶೂಟಿಂಗ್ ಎಲ್ಲ ಆಯ್ತು. ಹೊರಡುವಾಗ ನಮ್ಗೆ ತೋರಿಸಿ ಹೇಳ್ತಿದ್ರು, ನನಗೇನೋ ಹೋಲ್ಡ್ ಮಾಡ್ದಂಗೆ ಆಯ್ತು. ನೋಡಿದ್ರೆ ಇಲ್ಲಿ ಇಷ್ಟು ಮಾರ್ಕ್ ಫುಲ್ ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಮಾರ್ಕ್ ಬಿದ್ಬಿಟ್ಟಿತ್ತು. 2 days ಅಂದ್ರೆ ಒಂಥರ ಕೈ ಮಾರ್ಕ್ ತರ. ನಾವು ಅದೇ ಅನ್ಕೊಂಡ್ವಿ ಅಲ್ಲಿ. ಆಮೇಲೆ ಈ ಊರವರೆಲ್ಲ ಯಾಕೆ ಹೇಳ್ತಾರೆ ಏನು, ಕೆಲವೊಂದು ನಂಬಿಕೆಗಳು ಮೂಢನಂಬಿಕೆಗಳು ಗೊತ್ತಿಲ್ಲ, ಕೆಲವೊಂದ್ ಕಡೆ ಜಾಗ್ರತೆಯಿಂದ ಇರ್ಬೇಕು ಅನ್ನೋದೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು. ಶೂಟ್ ತುಂಬಾ ಹತ್ರ ಅನ್ಆರ್ಥೋಡಾಕ್ಸ್ ಲೊಕೇಶನ್ಸ್ ಶೂಟ್ ಮಾಡಿದ್ರೆ ವೆರಿ ಚಾಲೆಂಜಿಂಗ್. ನೆಗೆಟಿವ್ ತೊಗೊಳೋದ್ಕಿಂತ ನಾವು ಇದನ್ನ ಪಾಸಿಟಿವ್ ತೊಗೊಳ್ಳೋಣ. ನೀವು ಒಬ್ಬರೇ ಹೋದಾಗ ನನ್ನ ಚೆನ್ನಾಗಿ ಶೂಟ್ ಮಾಡೋ ಅಂತ ಒಂದು ವಾರ್ನಿಂಗ್ ಕೊಟ್ಟಿರ್ಬೋದು ಆ ಮರ. ಅವ್ರ ಕೈ ಹಿಡ್ಕೊಂಡು ನಿಂತಿರುವಾಗ ನನ್ನ ಸರಿಯಾಗಿ ತೋರಿಸ್ತೀವಿ ಅಲ್ವಾ ಡೈರೆಕ್ಟರ್ ಅಂತಾನು ಎಡಿಟಿಂಗ್ ಕರೆಕ್ಟ್ ಅದಾಗಿರ್ಬೋದು ಅಂತ. ಹಂಗ್ ಪಾಸಿಟಿವ್ ಆಗ್ತಾವಲ್ಲ, ನೆಗೆಟಿವ್ ಆಗ್ತಾವಲ್ಲ. ಯಾಕಂದ್ರೆ ನಿಮ್ಗೇನು ಅನಾಹುತಗಳಾಗಿಲ್ಲ. ಪಾಸಿಟಿವ್ ಆಗಿದೆ. ನೀವು ಒಂದ್ ಶಾರ್ಟ್ ಇದೆ ಸರ್, ಮರದ ಪಕ್ಕದಲ್ಲಿ ಒಂದ್ ಗೆಜ್ಜೆ ಬಿದ್ದಿರುತ್ತೆ, ಅದನ್ನ ಹಿಂಗೆ ರಪ್ಪ ಅಂತ ಹೇಳ್ಕೊಬೇಕು ಶಾರ್ಟ್ ಅಲ್ಲಿ. ನಮ್ಗೇನಂದ್ರೆ ಅವತ್ತಿನ ದಿನ ಬ್ಲೋಯರ್ ಅಲ್ಲಿ ತುಂಬಾ ಒಳಗಡೆ ಲೊಕೇಶನ್ ಅಲ್ಲ, ಬ್ಲೋಯರ್ ಇರ್ಲಿಲ್ಲ ನಮ್ಮ ಹತ್ರ. ನಮ್ಗೇನಂದ್ರೆ ಸುತ್ತಮುತ್ತ ಸಣ್ಣ ಗಿಡಗಳೆಲ್ಲ ಇದ್ವು. ಅವೆಲ್ಲ ಈ ಶಾರ್ಟೇ ಒಂಥರ ಹಾರರ್ ಎಫೆಕ್ಟ್ ಅಲ್ಲಿ ಇದೆ. ಫುಲ್ ಸುತ್ತಮುತ್ತ ಗಿಡಗಳೆಲ್ಲ ಹೀಗೆ ಫುಲ್ ಹೊಡ್ಕೊಂಡ್ರೆ ಗಾಳಿಗೆ ಚೆನ್ನಾಗಿರುತ್ತೆ ಅಂತ ನಾವು ಒಂದು ವಾರದಿಂದ ಆ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ವಿ. ಅದೆಷ್ಟು ಒಳಗಡೆ ಅಂದ್ರೆ ಫುಲ್ ಕ್ಲೋಸ್ ಆಗಿದೆ, ಒಳಗಡೆ ಗಾಳಿನೇ ಬರಲ್ಲ, ಆ ರೇಂಜಿಗೆ ಫುಲ್ ಕ್ಲೋಸ್ಡ್ ಅದು. ನಾವು ಒಂದು 4 ಶಾಟ್ ತೆಗ್ದ್ವಿ, ಅದು ಓಕೆ ಆಗಿಲ್ಲ ಯಾಕೋ. ಸುಮ್ಮನೆ ಹಿಂಗೆ ಚಾರ್ಜು ಗೆಜ್ಜೆ ಹಿಂಗೆ ರಪ್ಪ ಅಂತ ಹೇಳ್ಕೊಳ್ಳೋದು. 5ನೇ ಶಾಟಿಗೆ ನಾವು ಹಂಗೆ ಡಿಸ್ಕಸ್ ಮಾಡ್ತಿದ್ವಿ, ಒಂದು ಗಾಳಿ ಇದ್ರೆ ಚೆನ್ನಾಗಿರ್ತಿತ್ತು, ಬ್ಲೋಯರು ಅಂತ ಎಲ್ಲ ಡಿಸ್ಕಸ್ ಮಾಡ್ತಿದ್ವಿ. ಹಂಗೆ ಇದೊಂದು ಲಾಸ್ಟ್ ಶಾಟ್ ತೆಗ್ಬಿಡೋಣ ಅಂತ ಹೇಳಿ ಹಿಂಗೆ ಶಾರ್ಟ್ ಇಟ್ಟು ಇನ್ನೇನು ಆ್ಯಕ್ಷನ್ ಅಂತ ಇದು ಮಾಡ್ಕೊಂಡು ಶಾರ್ಟ್ ಚಾರ್ಜ್ ಹೋಗೋಷ್ಟರಲ್ಲಿ ಎಲ್ಲಿಂದ ಬಂತ ಗೊತ್ತಿಲ್ಲ ಸರ್. ಇರೋ ಗಾಳಿ ಅಂದ್ರೆ ನೀವು ಆ ಶಾರ್ಟ್ ಗೊತ್ತಾಗತ್ತೆ. ಫುಲ್ ಸುತ್ತಮುತ್ತ ಎಲ್ಲ ನಮ್ದು ಥರ್ಮೋಕಾಲ್ಗಳೆಲ್ಲ ಹಾರೋಗಿ ಫುಲ್ ಆ ರೇಂಜಿಗೆ ಗಾಳಿ. ಅದಾದ್ರ ಮೇಲೆ ಆ ಶಾರ್ಟಿಗೆ ಒಂದಕ್ಕೆ, ಅದಕ್ಕಿಂತ ಮುಂಚೆ ಅಷ್ಟು ದಿನ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ರು ಒಂದು ದಿನನೂ ಗಾಳಿ ಬಂದಿರಲಿಲ್ಲ. ಅದಾದ್ರ ಮೇಲೂ ಗಾಳಿ ಬಂದಿರಲಿಲ್ಲ. ನಾವು ಅದೇ ಅನ್ಕೊಂಡ್ವಿ, ಏನು ದೈವದತ್ತವಾಗಿ ಸಪೋರ್ಟ್ ಆಗಿದೆ. ಏನಾಗುತ್ತೆ, ನೀವು ಯಾವತ್ತೋ ಒಂದಿನ ಒಳ್ಳೆ ಕೆಲಸ, ಒಳ್ಳೆ ತಂಡ ಸೇರ್ಕೊಂಡು ಒಳ್ಳೇದ್ ಮಾಡಕ್ಕೆ ಅಂತ ಹೋದಾಗ ಆ ಯೂನಿವರ್ಸ್ ನಿಮ್ಮನ್ನ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾರಲ್ಲ, ನೇಚರ್ ನಿಮ್ಮನ್ನ ಸಪೋರ್ಟ್ ಮಾಡಿದೆ. ಸೊ ನೇಚರ್ ಹ್ಯಾಸ್ ಆಲ್ಸೋ ಪ್ಲೇಡ್ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಸಿನಿಮಾ ಅಂತ ಅನ್ಕೊಳ್ಳಿ. ಪಾಸಿಟಿವ್ ಆಗಿ ತಗೊಳ್ಳಿ. ಮತ್ತೆ ಪಾಸಿಟಿವ್ ಆಗಿದೆಯಲ್ಲ, ಅದರಿಂದ ಏನಾಗಿದೆ ತುಂಬಾ ಆಗಿದೆ ಸರ್. ಎಷ್ಟೋ ದಿವಸ ಡೀಪ್ ಒಂದು ಈ ಸರಿ ಮಳೆಗಾಲ ಹೇಗಿತ್ತು ನಿಮಗೆ ಗೊತ್ತಿದೆ, ಸಿಕ್ಕಾಪಟ್ಟೆ ಮಳೆ. ಅದು ನಮ್ಮ ಕಡೆ ಅಂತೂ ತುಂಬಾ ಮಳೆ. ನಾವು ಶಾರ್ಟ್ ಇಡಬೇಕಾದ್ರೆ ಮಳೆ ನಿಂತು ಹೋಗೋದು. ಇಟ್ ವಾಸ್ ಮ್ಯಾಜಿಕ್. ಸೊ ನಮ್ಮ ಟೀಮ್ ಎಷ್ಟು, ನಾನು ಆಟೋ ಮ್ಯಾಜಿಕಲಿ ಅಂತ ಹೇಳ್ತೀನಿ ಇದನ್ನು, ಅಂದರೆ ನಮ್ಮ ಟೀಮ್ ಎಷ್ಟು ಸಪೋರ್ಟ್ ಮಾಡ್ತೋ ಒಂದು ವಿಷನ್ಗೆ, ನೇಚರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದೆ. ಆಮೇಲೆ ಯಾರ್ಯಾರೋ ಊರವರು ಸರ್, ಸಣ್ಣ ಊರು, ಬನ್ನಿ ನಮ್ಮನೆ ಟೀ ಕುಡೀರಿ, ಕಾಫಿ ಕುಡೀರಿ, ಚೆನ್ನಾಗಿ ಮಾಡಿ. ಆಮೇಲೆ ನಮ್ಮ ಕಾರ್ ಏನೋ ಒಂದು ತರಕ್ಕೆ ಹೋದ್ರೆ ಬ್ರೆಡ್ ಆಯ್ತು, ಯಾರೋ ನಾವು ಯಾರಂತಂದ್ರೆ ಮೊದಲೇ ಸಿನಿಮಾದವ್ರನ್ನ ಸ್ವಲ್ಪ ನಂಬಿಕೆನೂ ಕಡಿಮೆ, ಅದರಲ್ಲಿ ಜೀಪ್ ಕೊಟ್ಟು ಕಳಿಸಿದ್ದಾರೆ ಅವ್ರದ್ದು.
2 ದಿವಸ ನಮ್ಮ ಹತ್ರ ನಿಂತು ಫೋನ್ ಮಾಡಿದ್ರೆ ಇಲ್ಲ ಆರಾಮ್ ಮುಗಿಸ್ಕೊಂಡು ಕೊಡಿ ಅಂತ. ಸೊ ಈ ಥರ ಪೀಪಲ್ ಹ್ಯಾವ್ ಬಿನ್ ಎಕ್ಸ್ಟ್ರೀಮ್ಲಿ ಸಪೋರ್ಟ್. ಸೊ ತಮಗೆ ಸಾಕಷ್ಟು ಕೆಲಸಗಳು ಇನ್ನು UFO ಇದೆ, ಯಾಕಂದರೆ 30ನೇ ತಾರೀಕಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋದ್ರಿಂದ ತಮ್ಮನ್ನ ಬೀಳ್ಕೊಡ್ತೀವಿ. ಧನ್ಯವಾದಗಳು. ನೆಕ್ಸ್ಟ್ ಇನ್ನೇನಾದರೂ ಹೇಳಕ್ಕಿದ್ರೆ ಪ್ರೇಕ್ಷಕರಿಗಾಗಲಿ ನಿಮ್ಮ ಥರ ಅಸೋಸಿಯೇಟ್ ಡೈರೆಕ್ಟರ್ ಆಗಿರೋಂಥವ್ರಿಗೆ ಹೇಳಕ್ಕಿದ್ರೆ ಹೇಳ್ಬೋದು. ನಮ್ಮ ಸಿನಿಮಾ ವಿಕಲ್ಪ ಇದೇ ಜನವರಿ 30ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲರೂ ಸಿನಿಮಾನ ನೋಡಿ, ಐ ಥಿಂಕ್ ಎಲ್ಲರೂ ಎಂಜಾಯ್ ಮಾಡ್ತೀರಾ. ಆಲ್ರೆಡಿ 2 ಪ್ರೀಮಿಯರ್ ಶೋ ಆಗಿದೆ, ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಏನು ಅನಿಸುತ್ತೆ ಅನ್ನೋದನ್ನ ನಮ್ಗೆ ತಿಳಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಾಗಶ್ರೀ ಹೆಬ್ಬಾರ್ ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಕೊಟ್ಟು ಈ ಚಿತ್ರದಲ್ಲಿ ನಿಮ್ಮ ಪಾತ್ರ ಏನು ಅಂತ ಹೇಳ್ಬೋದಾ? ನನ್ನ ಪಾತ್ರದ ಹೆಸರು ಸಮುದ್ಯತಾ ಅಂತ. ಸಮುದ್ಯತಾ ಅಂದರೆ ಸಮುದ್ರ ಮಂಥನದಲ್ಲಿ ಹುಟ್ಟಿದವಳು ಅಂತ. ಅವಳಲ್ಲಿ ಎಲ್ಲ ರೀತಿಯ ಒಂದು ಎಮೋಷನ್ಸ್ ಇರುತ್ತೆ. ಖುಷಿ ಇರ್ಬೋದು, ದುಃಖ ಇರ್ಬೋದು, ಅಥವಾ ಇನ್ನೇನೋ. ಇವಾಗ ವಿಕಲ್ಪ ಅಂತ ನಮ್ಮ ಮೂವಿ ಹೆಸರು. ಸತ್ಯ ಮತ್ತು ಭ್ರಮೆಗಳಿರ್ಬೋದು, ಪ್ರತಿಯೊಂದು ಒಂದು ಎಮೋಷನ್ಸ್ನ ಕ್ಯಾರಿ ಮಾಡ್ತಾಳೆ ಅವಳು. ನನಗೆ ಪರ್ಸ್ನಲಿ ಆ ಪಾತ್ರ ತುಂಬ ಇಷ್ಟ ಆಯಿತು ಮತ್ತು ತುಂಬ ಹತ್ತಿರ ಆಯಿತು ನನಗೆ. ಯಾಕಂತಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂಥ ಘಟನೆಗಳು, ಪ್ರತಿಯೊಬ್ಬರ ಜೀವನದಲ್ಲೂ ಅಕ್ಕಪಕ್ಕದಲ್ಲಿ ಸಮುದ್ಯತನ ಖಂಡಿತ ನೋಡಿರ್ತೀರ. ನಾನು ಸಮುದ್ಯತ ಆಗಿ ಕಾರಣಕ್ಕೂ ಪೃಥ್ವಿ ಸರ್ ತುಂಬ ಅಂದರೆ ಸೂಕ್ಷ್ಮತೆಗಳು ಏನಿರುತ್ತೆ ಅದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅದರಿಂದಾಗಿ ಪ್ರಾಬಬ್ಲಿ ನಾಗಶ್ರೀ ಹೆಬ್ಬಾರ್ ಕಾಣದೆ ಸಮುದ್ಯತ ಆಗೇ ಕಾಣ್ತೀನಿ ಸ್ಕ್ರೀನ್ ಮೇಲೆ ಅಂತ ನನಗನ್ಸುತ್ತೆ. ವಿಕಲ್ಪ ಅನ್ನೋ ಒಂದು ಕತೆ ನಿಮ್ಮ ಬಾಲ್ಯದಿಂದಾನೇ ಅದು ನಿಮ್ಮ ಕಲ್ಪನೆಗೆ ಬಂದಿತ್ತು ಅಂತ ನಾನು ಅನ್ಕೋತೀನಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? 100%. ಆಮೇಲೆ ನಾವು ಬಳಸಿರೋ ಕ್ಯಾರೆಕ್ಟರ್ಗಳು ಕೂಡ ತುಂಬ ಮುಕ್ತವಾಗಿ ನಮ್ಮೂರಲ್ಲಿ ಕಾಣುವಂಥ ಕ್ಯಾರೆಕ್ಟರ್ಗಳೇ. ನಮ್ಮ ಮನೆಗೆ ಒಬ್ಬರು ಕೆಲಸಕ್ಕೆ ಬರೋರು ಕನ್ಯೆ ಅಂತ, ಅವ್ರಿಗೆ 88 ವರ್ಷ ಆಗಿತ್ತು, ಆದರೂ ಕನ್ಯೆ, ಅವ್ರ ಹೆಸರೇ ಕನ್ಯೆ. ಸೊ ಅವ್ರೇನಂದರೆ ಕೈ ಮುರಿದಿತ್ತು ಅವ್ರದ್ದು. ಆವಾಗ ನಾನು ಪ್ಲಾಸ್ಟರ್ ಹಾಕೊಂಬಂದಿದ್ರು. ಕನ್ಯೆ ಹೆಂಗೆ, ನಾವು ಏಕವಚನದಲ್ಲೇ ನಾವು ಒಂದು ಪ್ರೀತಿ ಒಂದು ವಿಶ್ವಾಸದಿಂದ ಕನ್ಯೆ ಮತ್ತೆ ಹೇಗಿದೆಯಾ, ಆರಾಮ, ಹೆಂಗೈತಿ ಇವಾಗ ನೋವು ಅಂತ. ಅದಕ್ಕೆ ಫಸ್ಟಿಗೆ ಭಾರಿ ನೋವಾಗಿದ್ರೆ ಒಂಚೂರು ಎಕ್ಸ್ರೇ ಮಾಡಿದ್ಮೇಲೆ ಹಗುರಾತು ಅಂತ. ಹಂಗೆ ಸೊ ಈ ಥರದ ಒಂದು ಮುಗ್ಧ ಜನರಲ್ಲಿ. ಸೊ ಅದನ್ನೆಲ್ಲ ಕೆಲವು ತುಂಬ ನ್ಯಾಚುರಲ್ ಆಗಿ ಬಳಸ್ಕೊಂಡಿದ್ದೀವಿ. ಮತ್ತು ನಮ್ಮ ಕುಂದಾಪುರ ಶಿವಮೊಗ್ಗ ಶೋವಲ್ಲಿ ನಮಗೆ ತುಂಬ ಫೀಡ್ಬ್ಯಾಕ್ ಬಂದಿದ್ದೆ ಆ ಬೊಮ್ಮ ಅನ್ನೋ ಒಂದು ಕ್ಯಾರೆಕ್ಟರ್. ಅವನು ಭಾಳ ಬರೆಯಕ್ಕೆ ಬರುತ್ತಾ, ನಿಮ್ಮ ಓದಕ್ಕೆ ಬರೆಯಕ್ಕೆ ಬರುತ್ತಾ ಅಂದರೆ ಬರೆಯಕ್ಕೆ ಬರ್ತದೆ, ಓದಕ್ಕೆ ಬರೋಕ್ಕಲ್ಲ, ಏನು ಬರೀತೀಯ ಅದನ್ನೇ ಓದಕ್ಕೆ ಬರೋಕ್ಕಲ್ಲ ಅಂತಾನೆ. ಸೊ ಹಾಗೆ ಈ ಥರದ ಒಂದು ನ್ಯಾಚುರಲ್ ಕಾಮಿಡಿಯನ್ನು ಹೆಚ್ಚು ಬಳಸ್ಕೊಂಡಿದ್ದೀವಿ. ಸೊ ಎಸ್, ಸೊ ನಮ್ಮ ಸುತ್ತಲಿನ ಸಮಾಜ, ನಾವು ಹುಟ್ಟು ಬಂದ ಜಾಗ, ಆ ಎನ್ವೈರನ್ಮೆಂಟ್, ಅಲ್ಲಿಯ ಸುಪ್ತ ಸಂವೇದನೆಗಳು ನಮ್ಗೆ ಭಾಳ ಹೆಲ್ಪ್ ಆಯಿತು ರೈಟಿಂಗಿಗೆ. ನೀವು ಬಹುತೇಕ ಇದಕ್ಕಿಂತ ಮುಂಚೆ ಮಾಡಿದ್ದೆಲ್ಲ ರಂಗಭೂಮಿಯಲ್ಲಿ. ಹೌದು 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 ಹೌದು. ಅದಾದ್ಮೇಲೆ ಬ್ರೇಕು, ಅದಾದ್ಮೇಲೆ IT ಜಾಬು, ಅದಾದ್ಮೇಲೆ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಿಮಗೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ. ಇಲ್ಲ ಹೌದು. ಆದರೂ ಒಂದು ತಂಡ ಕಟ್ಕೊಂಡು ಯಾವ ರೀತಿ ಆ ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿದ್ರೆ, ಈಗಾಗಲೇ ರಿಲೀಸ್ಗೆ ಬಂದಿದೆ. ಯಾಕಂದ್ರೆ ಒಂದು ಸಿನಿಮಾನ ರಿಲೀಸ್ ಹಂತಕ್ಕೆ ತರೋದೇ ಕಷ್ಟ, ಅದಾದ್ಮೇಲೆ ರಿಲೀಸ್ ಮಾಡೋದು ಇನ್ನೂ ಕಷ್ಟ. ಹೌದು, ಅದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಈಗ. ಯಾಕಂದ್ರೆ 30ನೇ ತಾರೀಕು ರಿಲೀಸ್ ಇರೋದ್ರಿಂದ ಆ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಇರ್ತೀರಾ. ಅಯ್ಯೋ ಇದೇನಪ್ಪ ಸಿನಿಮಾ ಮುಗಿದೇ ಹೋಯ್ತು, ಈಗ ರಿಲೀಸ್ ಮಾಡಕ್ ಇಷ್ಟು ಕಷ್ಟ ಇದೆಯಾ? ಯಾಕಂದ್ರೆ ಯಾವಾಗ್ಲೂ ಒಂದು ಕಟ್ಟಡ ಕಟ್ಟುವಾಗ ಪ್ಲಾಸ್ಟರಿಂಗ್ ಆಗಿ ನಿಂತೋದ ತಕ್ಷಣ ನನ್ನ ಮನೆ ಆಯ್ತು. ಆದ್ರೆ ಅವಾಗ ಇಂಟೀರಿಯರ್ ಪೇಂಟಿಂಗು ಎಲ್ಲ ಬರೋದು ಆ ತರನೇ ಈ ರಿಲೀಸ್ ಅಂತ. ಯಾಕಂದ್ರೆ ಖರ್ಚು ಅಷ್ಟೇ ಬರುತ್ತೆ, ಜೊತೆಗೆ ಪ್ರಾಸೆಸ್ ಅಂತ ಇದೆಯಲ್ಲ, ಆ ಪ್ರಾಸೆಸ್ಸು ಇಮ್ಯಾಜಿನೇಷನ್ ಇಂದ ಔಟ್ ಇರುತ್ತೆ. ಅದು ಒಂದು ವಿಕಲ್ಪನೆ. ಕರೆಕ್ಟ್. ಯಾಕಂದ್ರೆ ಅದು ಗೊತ್ತೇ ಇರಲ್ಲ. ನಿಜ ನಿಜ ನಿಜ. ಯಾಕಂದ್ರೆ ನಾವು ಸಿನಿಮಾ ಮುಗಿದೋಗಿದೆ, ಸಿನಿಮಾ ಫಸ್ಟ್ ಕಾಪಿ ಆಗೋಗಿದೆ, ಇನ್ನೇನಪ್ಪ ಕೆಲಸ ಥಿಯೇಟ್ರಲ್ಲಿ ತೋರ್ಸೋದಷ್ಟೇ ಅಂತ. ಬಟ್ ಅದೆಷ್ಟು ಕಷ್ಟ ಇದೆ. ಆಮೇಲೆ ಇವಾಗಿಂದ ಮುಂದಕ್ಕೆ ಥಿಯೇಟ್ರಲ್ಲಿ ರಿಲೀಸ್ ಆದ್ಮೇಲೂ ಅದನ್ನ ಸಸ್ಟೈನ್ ಮಾಡೋದು, ಪ್ಲಸ್ ಮಾರ್ಕೆಟಿಂಗ್ ಮಾಡೋದು, ಅದನ್ನ ಜನರ ತನಕ ತಲುಪಿಸೋದು ಎಷ್ಟು ಕಷ್ಟ ಇದೆ ಅಂತ ಈಗ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಏನು ಅಂದ್ರೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಜೊತೆಗೆ ಒಳ್ಳೇದೊಂದು ನ್ಯೂಸ್ ಏನು ಅಂದ್ರೆ, ನಿಮ್ಮ 2 ಶೋ ಶಿವಮೊಗ್ಗ ಮತ್ತು ಕುಂದಾಪುರದ ಶೋಗಳು ಹೌಸ್ಫುಲ್ ಹೋಗಿ ಜನರ ರಿಯಾಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ಅನ್ನೋದು ಒಂದು ಮೇಜರ್ ಪ್ಲಸ್ ಪಾಯಿಂಟ್ ನಿಮಗೆ. ಸೊ ಪ್ಲೀಸ್ ಕ್ಯಾರಿ ಫಾರ್ವರ್ಡ್ ದ ಸೇಮ್ ಥಿಂಗ್ ಅಂಡ್ ಇಟ್ ವಿಲ್ ಹೆಲ್ಪ್ ಇನ್ ಮೂವೀಸ್ ಸ್ಮೂತ್ ರನ್ ಅಂತ ನಾನು. ಹೌದು ಹೌದು, ಸತ್ಯ ಸತ್ಯ ಸತ್ಯ. ನೀವು ಹೊಸಬ್ರು, ಇವರು ಹೊಸಬ್ರು, ತಂಡ ಎಲ್ಲ ಹೊಸಬ್ರು ತಂಡ ಅಂತ ಹೇಳಿದ್ರಿ. ಹೌದು. ಹೌ ಈಸಿ ಆರ್ ಡಿಫಿಕಲ್ಟ್ ವಾಸ್ ಇಟ್ ಟು ರನ್ ದ ಶೋ? ಹೊಸಬ್ರು ಅಂದರೆ ಈ ಸಿನಿಮಾಕ್ಕೆ ಹೊಸಬ್ರು ಅಷ್ಟೇ, ಜೀವನಕ್ಕೆ ಹೊಸಬ್ರಲ್ಲ. ಅವರೆಲ್ಲ ಭಾಳ ಪ್ರತಿಯೊಬ್ಬರು ತುಂಬ ಕರಗತವಾದ ಒಂದು ಆರ್ಟಿಸ್ಟಿಕ್ ಎಬಿಲಿಟಿಯನ್ನು ಇಟ್ಕೊಂಡು ಬಂದವರು. ನಮ್ಮ DOP ಅಭಿರಾಮ್ ಗೌಡ ಅವರು ಇರ್ಬೋದು, ಅವರ ಸೆನ್ಸ್ ಆಫ್ ಲೈಟಿಂಗು, ಅವರ ಸೆನ್ಸ್ ಆಫ್ ಕಲರ್, ಅಂದರೆ ಯಾವ ಲೆವೆಲ್ ಡೀಟೇಲಿಂಗ್ ಅಂದರೆ ಈ ಸೀಸನಲ್ಲಿ ಈ ಸ್ಕೈ ಈ ಕಲರ್ ಇರುತ್ತೆ ಇಷ್ಟೊತ್ತಿಗೆ, ಹಾಗಾಗಿ ಈ ಬ್ಯಾಕ್ಗ್ರೌಂಡಿಗೆ ನಾವು ಈ ಥರ ಕಾಸ್ಟ್ಯೂಮ್ಸ್ ಚೂಸ್ ಮಾಡಬೇಕು ಅನ್ನೋ ಲಾಸ್ಟ್ ಲೆವೆಲ್ ಡೀಟೇಲ್ಗೂ ನಾವು ಹೋದ್ವಿ. ಅಂದರೆ ಯೂಶಲಿ ಪ್ರೊಫೆಷನಲ್ ಸಿನಿಮಾಸಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಸಿನಿಮಾಗಳು ಈ ಥರನೇ ಮಾಡ್ತಾರೆ. ಬಟ್ ಫಸ್ಟ್ ಕಮರ್ಸ್ ಜನರಲಿ
ಆ ಒಂದು ರ್ಯಾಂಡಮ್ನೆಸ್ ಅಲ್ಲಿ ಹೋಗ್ತಾರೆ. ಬಟ್ ಎವ್ರಿಥಿಂಗ್ ವಾಸ್ ಡಾಕ್ಯುಮೆಂಟೆಡ್ ಥ್ಯಾಂಕ್ಸ್ ಟು ಮಿಥುನ್ ಅಂಡ್ ಅಭಿರಾಮ್. ಪ್ರತಿಯೊಂದು ಡಾಕ್ಯುಮೆಂಟೆಡ್, ಪ್ರತಿಯೊಂದು ರಿಟರ್ನ್, ಸೊ ದಟ್ ವಿ ಡೋಂಟ್ ಮಿಸ್ ಎನಿಥಿಂಗ್ ಅನ್ನೋ ರೀತಿ. ಹಾಗಾಗಿ ನಮ್ಮ ತಯಾರಿ ಒಂದು ನಮಗೆ ತುಂಬ ಹೆಲ್ಪ್ ಮಾಡ್ತು. ಎಸ್, ಫಸ್ಟ್ ಟೈಮ್ ಹಿಕಪ್ಸ್ ಎಲ್ಲರಿಗೂ ಇತ್ತು. ಅದು ಯಾಕಂದರೆ ಮುಂಚೆ ಮಾಡಿರೋ ರೆಫರೆನ್ಸ್ ಇಲ್ಲ. ಅದು ನಮಗೆ ಪಾಸಿಟಿವ್ ಆಯಿತು ಸರ್. ನೀವು ಸಿನಿಮಾ ನೋಡಿದಾಗ ಎಲ್ಲರೂ ಹೇಳೋದು ಅನ್ಆರ್ಥೋಡಾಕ್ಸ್ ಆಗಿದೆ, ಮುಂಚಿನ ಯಾವ ಸಿನಿಮಾಗಳ ಥರನೂ ಇಲ್ಲ, ವಿಚ್ ಇಸ್ ಗ್ರೇಟ್ ಬಿಕಾಸ್ ನಮ್ಗೆ ಯಾವ ಬ್ಯಾಗೇಜು ಇರಲಿಲ್ಲ. ಸೊ ಅದು ನಮಗೆ ತುಂಬ ಬೆನಿಫಿಟ್ ಆಯಿತು. ಪಾಸಿಟಿವ್ ಆಗಿ ವರ್ಕೌಟ್ ಆಗಿದೆ, ಈಗ ಬೆನಿಫಿಟ್ ಆಗಿದೆ ಅದನ್ನು ಹೇಳ್ಬೋದು. ನಾನು ಹೇಳೋದೇನು ಅಂತಂದ್ರೆ, ನೀವು ಇವಾಗ ಹೇಳಿದ್ರಿ ಹೆಂಗ್ ಪ್ರಿಪರೇಷನ್ ಆಯ್ತು, ಯಾವ ರೀತಿ ನೀವು ಮಾಡ್ಕೊಂಡ್ ಬಂದ್ರಿ, ಆಮೇಲೆ ಆ ಸೀಸನ್ ವೈಸು ಈ ಸೀಸನ್ ಅಲ್ಲಿ ಇದೇ ತರ ಲೈಟಿಂಗ್ ಬರುತ್ತೆ, ಇದೇ ತರ ಸ್ಕೈ ಕಲರ್ ಇರುತ್ತೆ. ಇದು ನೀವು ಹೇಳ್ದಂಗೆ ಎಷ್ಟೋ ದೊಡ್ಡ ಸಿನಿಮಾಗಳಲ್ಲೂ ಈ ಹೋಮ್ ವರ್ಕ್ ಆಗಲ್ಲ. ಹೌದು. ಆದ್ರೆ ನೀವು ಮಾಡಿರ್ಬೋದು, ತುಂಬಾ ಒಳ್ಳೇದು. ಯಾಕೆಂದ್ರೆ ನನಗನ್ಸೋ ಪ್ರಕಾರ ಯು ಆರ್ ನಾಟ್ ಹಿಯರ್ ಫಾರ್ ದ ಒನ್ ಮೂವಿ. ಡೆಫಿನೆಟ್ಲಿ ನಾಟ್. ಇನ್ 12 ಸ್ಕ್ರಿಪ್ಟ್ಸ್ ಇಟ್ಕೊಂಡಿದ್ದೀವಿ. ಅದೇ ಅದನ್ನ ನಿಮ್ಮ ಪ್ರಿಪರೇಷನ್ ಬಗ್ಗೆ ಹೇಳಿದಾಗ್ಲೇ ಗೊತ್ತಾಗುತ್ತೆ ಏನು ಅಂದ್ರೆ ಯು ಆರ್ ನಾಟ್ ಹಿಯರ್ ಫಾರ್ ಒನ್ ಮೂವಿ. ಬಂದು ಇದಾಯ್ತು, ವಿಕಲ್ಪ ಓಪನ್ ಆಯ್ತು, ಕ್ಲೋಸ್ ಆಯ್ತು, ಅದಲ್ಲ. ಹೌದು. ಸೊ ನಿಮ್ಮ ಸಂಕಲ್ಪ ಜಾಸ್ತಿ ದೊಡ್ಡದಿದೆ ವಿಕಲ್ಪಕ್ಕಿಂತ. ಸಾರಿ, 12 ಸಿನಿಮಾಗಳನ್ನ ಅಟ್ಲೀಸ್ಟ್ ಲೈನ್ ಅಪ್ ಅಲ್ಲಿ ಇದೆ. ಸೊ ಈಗ ಇನ್ನು ಕ್ಯಾರೆಕ್ಟರೈಸೇಷನ್ ಬಗ್ಗೆ ಬಂದಾಗ, ಐ ವಾಸ್ ವೆರಿ ಕ್ಲಿಯರ್, ಇನ್ಕ್ಲೂಡಿಂಗ್ ಅವರ್ ಟೀಮ್, ದಟ್ ಅನಾನಿಮಿಟಿ, ಕಂಪ್ಲೀಟ್ ಅಪರಿಚಿತರಾಗಿರಬೇಕು, ಕ್ಯಾರೆಕ್ಟರ್ಗಳಾಗೇ ಕಾಣಿಸ್ಬೇಕು, ಕ್ಯಾರೆಕ್ಟರ್ಗಳು ಮಾತ್ರನೇ ಕಾಣಿಸ್ಬೇಕು. ಇನ್ಫ್ಯಾಕ್ಟ್ ಸಮುದ್ಯತಾ ಮತ್ತೊಂದು 2 ಕ್ಯಾರೆಕ್ಟರ್ ಬಿಟ್ಟರೆ ನಾವು ಯೂಸ್ ದೇರ್ ಓನ್ ನೇಮ್ಸ್. ಅದು ಒಂದು ಟ್ರಿಕ್ ಆಗು ತಗೋಬೋದು. ಬಟ್ ಕೆಲವೊಂದು ನಾವೇನು ಮಾಡಿದ್ವಿ ಅಂದರೆ, ಯಾರು ನಾವು ಸ್ಕ್ರೀನ್ ಪ್ಲೇ, ನೀವು ನಮ್ಮ ಟ್ರೈಲರ್ ನೋಡಿದಾಗಲೂ ಅಷ್ಟೇ, ಅಲ್ಲಿ ಆ್ಯಕ್ಟರ್ ಕಾಣೋದೇ ಇಲ್ಲ, ಬರೀ ಕ್ಯಾರೆಕ್ಟರ್ಗಳು ಮಾತ್ರ ಕಾಣಿಸ್ತವೆ. ಸಿನಿಮಾ ತುಂಬಾ ಅದೇ ಒಂದು ಅನಾಮಿಕತೆ ನಾವು ಮೇಂಟೈನ್ ಮಾಡಬೇಕು ಅಂತ. ಮತ್ತು ನಾವು ದ ವೇ ವಿ ವರ್ಕ್ಡ್, ಪ್ರತಿಯೊಂದು ಕ್ಯಾರೆಕ್ಟರ್ ಮೇಲೂ ಬರೆದಿದ್ದಾರೆ ಅವ್ರದ್ದೇ ವರ್ಷನ್. ಈಗ ನಾಗೇಶ್ ಅವರು ಸಮುದ್ಯತಾ ಅಂದರೆ ಏನು ಅಂತ ಬರೆದಿದ್ದಾರೆ. ಅವಳು ಹೇಗೆ ಸಿನಿಮಾದಲ್ಲಿ ಸೀನೇ ಇರಲ್ಲ, ಅವಳು ಹೇಗೆ ಬ್ರಷ್ ಮಾಡ್ತಾಳೆ, ಅವಳ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ, ಅವಳು ನೀರಿನ ಗ್ಲಾಸನ್ನು ಹೇಗೆ ಹಿಡ್ಕೋತಾಳೆ, ಅವಳು ಲೆಫ್ಟ್ ಹ್ಯಾಂಡೆಡ್, ಅವಳು ಲೆಫ್ಟ್ ಡಾಮಿನೆಂಟ್, ಅವಳು ಅದನ್ನು ಪ್ರಾಕ್ಟೀಸ್, ಲೆಫ್ಟ್ ಬ್ರಷಿಂಗ್, ಲೆಫ್ಟ್ ಈಟಿಂಗ್, ಸೊ ಲೆಫ್ಟ್ ಮುಂದೆ ಹೇಗೆ ಬರುತ್ತೆ, ಈ ಥರದ 1 ವರ್ಷದ ಪ್ರಾಕ್ಟೀಸನ್ನು ಮಾಡಿದ್ವಿ. ಒಂದು ಬೊಮ್ಮ ಹೇಗೆ ಯೋಚನೆ ಮಾಡ್ತಾನೆ, ಅವನು 2ಕ್ಕೆ ಬಾಯಿಗೆ ಹೇಗೆ ಹಾಕೋತಾನೆ. ಸೊ ಈ ಥರದ ಕ್ಯಾರೆಕ್ಟರ್, ಮತ್ತು ಕೆಲವೊಂದು ಭಾವಗಳ ಮುಂಚೆ, ಭಾವಗಳ ನಂತರ ಅಂತ ಒಂದು ಸ್ಟೇಜ್ ಇರುತ್ತೆ. ನಾನು ಯಾವಾಗಲೂ ಟೀಮ್ಗೆ ಹೇಳೋದು, ಡೈಲಾಗ್ ಹೇಳೋದಲ್ಲ ಆ್ಯಕ್ಟಿಂಗು, ಡೈಲಾಗ್ ಮಧ್ಯದಲ್ಲಿ ಬರುತ್ತಲ್ಲ ಅದು ಆ್ಯಕ್ಟಿಂಗು. ಯಾಕಂದರೆ ಡೈಲಾಗ್ ಪ್ರಾಸೆಸ್ ಆಗ್ತಿದೆ ನಿಮ್ಮ ತಲೆಯಲ್ಲಿ. ಈಗ ಒಂದು ಅಳು ಬರೋಕ್ಕಿಂತ ಮುಂಚೆ ಒಂದು ಸಣ್ಣ ಒಂದು ತುಟಿಗಳ ಕಂಪನ ಆಗುತ್ತೆ, ಕಣ್ಣು ಕೆಂಪಾಗುತ್ತೆ, ಅದು ಆ ಭಾವದ ಮೇಲೆ ಹೆಚ್ಚು ವರ್ಕ್ ಮಾಡೋಣ ಅಂಥೇಳಿ ಪ್ರತಿಯೊಂದು ಕ್ಯಾರೆಕ್ಟರ್ನು ಕ್ಯಾರೆಕ್ಟರ್ ಆಗಿ ಅದ್ರ ಒಳಗೆ ಆಳಕ್ಕೆ ಹೋಗಿ ನಟಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಮತ್ತು ಅದನ್ನು 1 ವರ್ಷ ತಗೊಂಡಿದ್ದೀವಿ. ಅದಕ್ಕೆ ನಾವೇ ಪ್ರೊಡಕ್ಷನ್ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಬೇರೆ ಎಕ್ಸ್ಟರ್ನಲ್ ಪ್ರೊಡ್ಯೂಸರ್ ಬಂದರೆ ಅವ್ರಿಗೆ ಅವ್ರದ್ದೇ ಆದ ಒಂದು ಟೈಮ್ ಪ್ರೆಷರ್ ಇರುತ್ತೆ. ಬಿಕಾಸ್ ವಿ ವರ್ ಕ್ಲಿಯರ್ ಇದು 3 ವರ್ಷದ ಪ್ರಾಜೆಕ್ಟ್ ಅಂತ. ಬಿಕಾಸ್ ಅಲ್ಲಿ ಬಾಡಿ ಟ್ರಾನ್ಸ್ಫಾರ್ಮೇಷನ್ಸ್ ಇತ್ತು, ಕೆಲವರು ವೆಯ್ಟ್ ಗೇನ್ ಆಗಬೇಕಿತ್ತು, ವೆಯ್ಟ್ ಲಾಸ್ ಆಗಬೇಕು, ಅದೆಲ್ಲ ಏಜಿಂಗ್ ಆಗಬೇಕಿತ್ತು. ಹಾಗಾಗಿ ಅದೊಂದು ಟ್ರೈ ಮಾಡಿದ್ವಿ. ಅಲ್ಲ, ನೀವು ಇದನ್ನ ಬೇರೆ ಯಾವುದೇ ಪ್ರೊಡ್ಯೂಸರ್ಗೆ ಹೇಳಿದ್ರು ಪ್ರೊಡ್ಯೂಸರ್ ಸಿಗ್ತಾ ಇರಲಿಲ್ಲ ನಿಮಗೆ. ಯಾಕೆ ಅಂದ್ರೆ, ಹೌದು ನಿಜ, ನೀವು ಕತೆ ಬಿಟ್ಟು ಇಷ್ಟೆಲ್ಲ ಡೀಟೇಲಿಂಗ್ ಹೇಳ್ತಿದ್ದೀರಲ್ಲ, ಯಾರು ಪ್ರೊಡ್ಯೂಸರ್ಗಳಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಏನು ಕೂಡ. ಬಟ್ ಆಕ್ಚುಯಲ್ ಆಗಿ ನೀವು ಹೇಳಿದ್ರ ಮೇಲೆ ತುಂಬಾ ವರ್ಕ್ ಮಾಡಬೇಕು ಅಥವಾ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಈ ಕಾರ್ಯಕ್ರಮ ಇಟ್ಟಿರೋದು. ಇವತ್ತಿನ ದಿನ ನೀವು ಒಂದು ಗೈಡ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಈ ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕರಿಗೆ